ನನ್ನ ಫ್ರೆಂಡ್ ತುಂಬ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ 15 kg ವೆಯ್ಟ್ ಲಾಸ್ ಮಾಡಿದ್ದಾನ್ರಿ. ಅವನ ಒಂದು ವೆಯ್ಟ್ ಲಾಸ್ ಸೀಕ್ರೆಟ್ ನಾನೇ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ಅವನ್ನೇ ಕ್ಯಾಮ್ರಾ ಮುಂದೆ ಬಂದು ಎಕ್ಸ್ಪ್ಲೈನ್ ಮಾಡೋದು ಕೇಳಿದೆ. ಅವ್ನು ನಾನು ಶೈ ಟೈಪು, ನನಗೆ ಕ್ಯಾಮ್ರಾ ಕಂಡ್ರೆ ಆಗಲ್ಲ, ನಾನು ಇನ್ವರ್ಟರು ಅದು ಇದು ಅಂತ ಕಾಗೆ ಆರಿಸ್ಬಿಟ್ಟ. ಅದಕ್ಕೆ ಅವ್ನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೆಲ್ಲ ಫಾಲೋ ಮಾಡ್ದ ಅಂತ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ನು ಫಾಲೋ ಮಾಡ್ತಾ ಇದ್ದಿದ್ದು ಇಷ್ಟೇ ರೀ. ವೀಕ್ಲಿ 5 to 6 days ಜಿಮ್ಗೆ ಹೋಗ್ತಾ ಇದ್ದ. ಡೈಲಿ ಜಿಮ್ಮಲ್ಲಿ 1 hour ಇಂದ 1.5 hour ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಅಂದರೆ ಟೈಮ್ ಪಾಸ್ ಮಾಡ್ತಾ ಇರಲಿಲ್ಲ. 1 hour ಬಂದು ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದ್ದ. 20 to 30 minutes ಬಂದು ಕಾರ್ಡಿಯೋ ಮಾಡ್ತಾ ಇದ್ದ. ಅಂದರೆ ಒಂದಿನ ಆ್ಯಪ್ಸಿಗೆ ಮಾಡ್ತಾ ಇದ್ದ, ಇನ್ನೊಂದು ದಿನ ಬಂದು ಥ್ರೆಡ್ಮಿಲ್ಲಲ್ಲಿ ವಾಕಿಂಗ್ ಮಾಡ್ತಾ ಇದ್ದ. ಇಷ್ಟೇ ಅವ್ನು ಮಾಡ್ತಾ ಇದ್ದಿದ್ದು ಜಿಮ್ಮಲ್ಲಿ. ಡಯಟ್ ಅಂತ ಬಂದರೆ ತುಂಬ ಸಿಂಪಲ್ ರೀ. ಮನೇಲಿ ಏನು ಕುಕ್ ಮಾಡಿರ್ತಾರೋ ಅದನ್ನೇ ತಿಂತಾ ಇದ್ದ. ಅಂದರೆ ಬೇಳೆ ಸಾರು ಮಾಡಿದ್ರೆ ಬೇಳೆ ಸಾರೇ ತಿಂತಾ ಇದ್ದ. ಬಟ್ ಮುಂಚೆ ಬಂದು ಒಂದು ಅರ್ಧ kg ರೈಸ್ ತಿಂತಾ ಇದ್ದ. ಅಂದರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಜಾಗಕ್ಕೆ ಸ್ವಲ್ಪ ಪ್ರೋಟೀನ್ ಫುಡ್ಗಳನ್ನ ಆ್ಯಡ್ ಮಾಡ್ಕೊಂಡ. ಅಂದರೆ ಚಿಕನು, ಎಗ್ಗು, ಪನ್ನೀರು, ಟೋಫು, ಸೋಯಾ ಚಂಕ್ಸ್, ಈ ರೀತಿ ಹೈ ಪ್ರೋಟೀನ್ ಫುಡ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡ. ಅದು ಬಿಟ್ಟು ಇನ್ನೇನು ಚೇಂಜಸ್ಸು ಮಾಡಿಲ್ಲ ಅವನು. ಮತ್ತು ಇನ್ನೊಂದು ಜಂಕ್ ಫುಡ್ಡು ಮತ್ತು ಹೈ ಶುಗರ್ ಫುಡ್ಸ್ನ ಕಟ್ ಮಾಡ್ಕೊಂಡ. ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಹೋದರೆ ತಿಂಗಳಿಗೆ 1 ಸಲನೋ 2 ಸಲನೋ ತಿಂತಾ ಇದ್ದ ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡಿಲ್ಲ ಅವನು. ಇಷ್ಟೇ ಫಾಲೋ ಮಾಡಿ 7 ತಿಂಗಳಲ್ಲಿ 15 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ತುಂಬಾ ಸಿಂಪಲ್. ತಿಂಗಳಿಗೆ ಒಂದು 2 kg ವೆಯ್ಟ್ ಲಾಸ್ ಮಾಡ್ಕೊಂಡ್ ಬಂದ. ನೀವು ಮಾಡಬೇಕಾಗಿರೋದು ಇಷ್ಟೇನೆ. ಕನ್ಸಿಸ್ಟೆನ್ಸಿ ಆಗಿರಿ, ಡಿಸಿಪ್ಲಿನ್ ಆಗಿರಿ. ತುಂಬಾ ಜನ ಬಂದು ನನಗೆ ಡಯಟ್ ಪ್ಲಾನ್ ತೊಗೊಳೋದಕ್ಕೆಲ್ಲ ದುಡ್ಡಿಲ್ಲ ಅಂತ ಇರ್ತೀರಾ. ದುಡ್ಡೆಲ್ಲ ಬೇಕಾಗಿಲ್ಲ. ನೀವು ಕರೆಕ್ಟ್ಗೆ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಆಗಿ ಒಂದು ಡಯಟ್ನ ಮತ್ತೆ ವರ್ಕೌಟ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಒಂದು ಡ್ರೀಮ್ ಫಿಸಿಕ್ನ ನೀವು ಅಚೀವ್ ಮಾಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದೆ ಲೈಕ್ ಕೊಡಿ. ನಾಳೆ ಸಿಗೋಣ. ಬಾಯ್.